ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಥ್ರೋಟ್ ಚಕ್ರ ಅಂದ್ರೆ ವಿಶುದ್ಧ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಶುದ್ಧ ಚಕ್ರ ನಿಮ್ಮ ಗಂಟಲಿನ ಬುಡದಲ್ಲಿ ಇರ್ತದೆ. ವಿಶುದ್ಧ ಚಕ್ರದ ಬಣ್ಣ ಲೈಟ್ ಬ್ಲೂ ಅಂದ್ರೆ ಆಕಾಶ ನೀಲಿ ಬಣ್ಣನ ಹೊಂದಿದೆ. ಇದು ಆಕಾಶ ತತ್ವವನ್ನು ಹೊಂದಿದೆ. ಇದರ ಬೀಜ ಮಂತ್ರ ಹಮ್ ಆಗಿದೆ. ವಿಶುದ್ಧ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ ದೇಹದಲ್ಲಿ ಯಾವ ತರದ ಆರೋಗ್ಯದ ಸಮಸ್ಯೆಗಳು ಬರ್ತದೆ ಅಂತ ನೋಡೋಣ. ಇವಾಗ ಎಲ್ಲ ಕಡೆ ಕಾಣ್ತಿರೋದು ಥೈರಾಯ್ಡ್ ಬರೋದ್ರಿಂದ ಕೆಲವರಲ್ಲಿ ತೂಕ ಜಾಸ್ತಿ ಆಗುತ್ತೆ, ಇನ್ನು ಕೆಲವರಲ್ಲಿ ತೂಕ ಕಡಿಮೆ ಆಗುತ್ತೆ. ಕೆಲವರಿಗೆ ಸ್ಲೋ ಮೆಟಬಾಲಿಸಮ್ ಕೂಡ ಇರುತ್ತೆ, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಕೂಡ ಆಗುತ್ತೆ. ಮತ್ತೆ ಇನ್ನು ಕೆಲವರಿಗೆ ಕುತ್ತಿಗೆಯಲ್ಲಿ ಜಾಸ್ತಿ ಬಲ ಇರಲ್ಲ, ಅಂದ್ರೆ ಗಾಡಿ ಓಡಿಸ್ತಾ ಇರುವಾಗ ಒಂದೇ ಕಡೆ ನೋಡಿಕೊಂಡ್ರೆ ಕುತ್ತಿಗೆ ನೋವು ಬರೋದು. ಹಾಗೆ ನಿಮ್ಮ ಧ್ವನಿಗಳಲ್ಲಿ ಸಮಸ್ಯೆ ಉಂಟಾಗುವುದು, ಅಂದ್ರೆ ಸಡನ್ ಆಗಿ ವಾಯ್ಸ್ ಚೇಂಜ್ ಆಗುವುದು, ಆವಾಗ ಕೆಮ್ಮು ಸ್ಟಾರ್ಟ್ ಆಗೋದು, ಹಾಗೆ ಉಸಿರಾಟದ ಸಮಸ್ಯೆ ಕೂಡ ಬರೋದು ಈ ವಿಶುದ್ಧ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ. ಇನ್ನು ಈ ವಿಶುದ್ಧ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ ಇಮೋಷನಲ್ ಆಗಿ ಯಾವ ತರ ಪ್ರಾಬ್ಲಮ್ ಬರುತ್ತೆ ಅಂತ ನೋಡೋದಾದ್ರೆ, ಅಂದ್ರೆ ಇದು ನಮ್ಮ ಭಾವನೆಗಳ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅಂದ್ರೆ, ಕೆಲವರು ಮಾತನಾಡಕ್ಕೆ ಭಯ ಬೀಳ್ತಾ ಇರ್ತಾರೆ, ಅಂದ್ರೆ ಅವರಿದ್ದು ವಿಶುದ್ಧ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಲೆಕ್ಕ. ಅದೇ ತರ ತುಂಬಾ ಶೈ ನೇಚರ್ ಇರ್ತಾರೆ. ಮತ್ತೆ ಇನ್ನು ಕೆಲವರಿಗೆ ತುಂಬಾ ಜನರನ್ನು ನೋಡುವಾಗ ಭಯ ಆಗೋದು, ಅವರ ಮಧ್ಯಕ್ಕೆ ಹೋಗಿ ಮಾತನಾಡ್ಲಿಕ್ಕೆ ಭಯ ಆಗೋದು, ನಾನು ಅವ್ರ ಹತ್ರ ಹೋಗಿ ಮಾತನಾಡಿದ್ರೆ ಅವ್ರು ಏನು ಅಂದ್ಕೋತಾರ, ಈ ತರದೆಲ್ಲ ಫೀಲಿಂಗ್ಸ್ ಬರೋದು ವಿಶುದ್ಧ ಚಕ್ರ ಬ್ಲಾಕೇಜಸ್ ಇದ್ರೆ. ಇನ್ನು ವಿಶುದ್ಧ ಚಕ್ರ ಓವರ್ ಆಕ್ಟಿವ್ ಇದ್ರೆ ಇವರು ಲೆಕ್ಕಕ್ಕಿಂತ ಜಾಸ್ತಿ ಮಾತನಾಡುವುದು, ಅಂದ್ರೆ ಯಾವ ತರ ಅಂದ್ರೆ ಬೇರೆಯವರಿಗೆ ಇರಿಟೇಷನ್ ಆಗೋ ಲೆವೆಲ್ಗೆ ಮಾತನಾಡೋದು, ಬೇರೆಯವರನ್ನು ತುಂಬಾ ಮಾತನಾಡಿ ಡಿಸ್ಟರ್ಬ್ ಮಾಡೋದು, ಸುಳ್ಳು ಮಾತನಾಡೋದು, ತುಂಬಾ ರೂಢ್ ಆಗಿ ಮಾತನಾಡೋದು, ಮತ್ತೆ ಬೇರೆಯವ್ರ ಬಗ್ಗೆ ಸುಮ್ನೆ ಗಾಸಿಪ್ ಮಾಡ್ಕೊಂಡಿರೋದು, ಇದು ತುಂಬಾನೇ ಓವರ್ ಆಕ್ಟಿವ್ ಆಗಿರುವಂತಹ ವಿಶುದ್ಧ ಚಕ್ರದ ಲಕ್ಷಣ ಆಗಿದೆ. ಇನ್ನು ವಿಶುದ್ಧ ಚಕ್ರವನ್ನು ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡುವ. ಮೊದಲನೇದಾಗಿ ನೀವು ಹಮ್ ಅನ್ನುವಂತಹ ಬೀಜ ಮಂತ್ರನ 108 ಸಲ ಪಠನೆ ಮಾಡಿಕೊಳ್ಬೇಕು. ಅದು ನೀವು ಮೆಡಿಟೇಷನ್ಗೆ ಕೂತು ಹೇಳೋ ತರ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಂಡು ಬಂದ್ರೆ ನಿಮ್ಮ ವಿಶುದ್ಧ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ನಿಮ್ಮ ವಿಶುದ್ಧ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಲ್ಗೇರಿಯನ್ ಅನ್ನುವಂತಹ ಎಸೆನ್ಷಿಯಲ್ ಆಯಿಲ್ ಸಿಕ್ಕುತ್ತೆ. ಅದನ್ನು ನೀವು ನಿಮ್ಮ ಕುತ್ತಿಗೆ ಭಾಗಕ್ಕೆ ಹಚ್ಚುವುದರಿಂದ ಕೂಡ ನಿಮ್ಮ ವಿಶುದ್ಧ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಇನ್ನು ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಯಾವ ತರ ಫುಡ್ ತಗೊಳ್ಳೋದು ಅಂತ ನೋಡುವ. ಇದು ಚಕ್ರ ಸ್ಕೈ ಬ್ಲೂ ಬಣ್ಣನ ಹೊಂದಿರೋದ್ರಿಂದ ಬ್ಲೂ ಕಲರ್ ಇರುವಂತದ್ದು, ಪರ್ಪಲ್ ಕಲರ್ ಇರುವಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಂಡ್ರೆ ಒಳ್ಳೇದು. ಹಾಗೆ ತುಂಬಾ ವಾಟರ್ ಕಂಟೆಂಟ್ ಇರುವಂತದ್ದು, ವಾಟರ್ ಮೆಲನ್ ಇರ್ಬೋದು, ಮಸ್ತ್ ಮೆಲನ್ ಇರ್ಬೋದು, ಕ್ಯುಕ್ಯುಂಬರ್ ಇರ್ಬೋದು, ಇದನ್ನೆಲ್ಲ ತಗೊಂಡ್ರೆ ತುಂಬಾ ಒಳ್ಳೇದು. ಹಾಗೆ ಎಳ್ನೀರು, ಬ್ಲೂಬೆರೀಸ್, ಬ್ರಿಂಜಲ್ ಇದನ್ನೆಲ್ಲ ಸೇವಿಸಿದ್ರೆ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಈ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಅಕ್ವಾಮರಿನ್ ಅನ್ನುವಂತಹ ಕ್ರಿಸ್ಟಲ್ ಯೂಸ್ ಮಾಡ್ಕೊಳ್ಬಹುದು. ಇನ್ನು ವಿಶುದ್ಧ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಯಾವ ತರ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳೋದು ಅಂತ ನೋಡೋಣ. ನನ್ನ ಧ್ವನಿ ನನಗೆ ಮುಖ್ಯವಾಗಿದೆ, ನನ್ನ ಧ್ವನಿ ನನಗೆ ಮುಖ್ಯವಾಗಿದೆ, ನಾನು ಪ್ರಾಮಾಣಿಕತೆ ಮತ್ತು ಧೈರ್ಯದಿಂದ ಮಾತನಾಡುತ್ತೇನೆ, ನಾನು ಪ್ರಾಮಾಣಿಕತೆ ಮತ್ತು ಧೈರ್ಯದಿಂದ ಮಾತನಾಡುತ್ತೇನೆ, ನನ್ನ ಮಾತುಗಳು ದಯೆ, ಸತ್ಯ ಮತ್ತು ಶಕ್ತಿಯುತವಾಗಿದೆ, ನನ್ನ ಮಾತುಗಳು ದಯೆ, ಸತ್ಯ ಮತ್ತು ಶಕ್ತಿಯುತವಾಗಿದೆ, ನನ್ನ ಮಾತಿನಲ್ಲಿರುವ ಭಯವನ್ನು ಬಿಡುಗಡೆ ಮಾಡುತ್ತೇನೆ, ನನ್ನ ಮಾತಿನಲ್ಲಿರುವ ಭಯವನ್ನು ಬಿಡುಗಡೆ ಮಾಡುತ್ತೇನೆ, ನಾನು ಸತ್ಯವನ್ನು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತೇನೆ, ನಾನು ಸತ್ಯವನ್ನು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತೇನೆ. ಈ ಅಫರ್ಮೇಶನ್ ಹೇಳ್ಕೊಂಡು ಕೂಡ ನಿಮ್ಮ ವಿಶುದ್ಧ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ವಿಶುದ್ಧ ಚಕ್ರದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಅನಿಸುತ್ತೆ ನನ್ನ ವಿಶುದ್ಧ ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಅಂತ
ಅವರೆಲ್ಲರೂ ಈ ಸ್ಟೆಪ್ನ ಫಾಲೋ ಮಾಡ್ಕೊಳ್ಬೋದು. ಇವತ್ತಿನ ಟಾಪಿಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.